ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಹಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಡಯಾಬಿಟಿಸ್ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಂಥವ್ರು ಯಾವ ಆಹಾರ ತಿನ್ನಬೇಕು, ಯಾವ ತರಕಾರಿ ತಿನ್ನಬೇಕು, ಈ ಒಂದು ವಿಷಯದಲ್ಲಿ ಅವರು ಗೊಂದಲದಲ್ಲಿರ್ತಾರೆ, ಆತಂಕದಲ್ಲಿರ್ತಾರೆ. ಯಾಕೆಂದರೆ ಏನು ತಿಂದರೆ ಎಷ್ಟು ತಿಂದರೆ ಶುಗರ್ ಎಲ್ಲಿ ಜಾಸ್ತಿ ಆಗ್ತದೋ, ಯಾವ್ದು ತಿನ್ನಬೇಕು, ಯಾವ್ದು ತಿನ್ನಬಾರ್ದು, ಯಾವ ತರಕಾರಿ ಸೇವನೆ ಮಾಡಬೇಕು, ಯಾವ್ದು ಮಾಡಬಾರ್ದು, ಈ ಒಂದು ಆತಂಕದಲ್ಲಿರ್ತಾರೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಇದ್ದಂಥವ್ರು ಯಾವ ಯಾವ ತರಕಾರಿಗಳನ್ನ ಸೇವನೆ ಮಾಡಬಹುದು, ಅದನ್ನು ಯಾವ ರೀತಿ ಸೇವನೆ ಮಾಡಬೇಕು, ಈ ಎಲ್ಲ ವಿಷಯವನ್ನು ತಮಗೆ ತಿಳಿಸ್ಕೊಡ್ತೀನಿ. ತರಕಾರಿ ವಿಷಯಕ್ಕೆ ಬಂತು ಅಂತಂದರೆ, ಯಾವ ಯಾವ ತರಕಾರಿಗಳಲ್ಲಿ ಸಕ್ಕರೆ ಅಂಶ, ಶುಗರ್ ಅಂಶ ಕಡಿಮೆ ಇರ್ತದೋ, ಲೋ ಶುಗರ್ ಇರ್ತದೋ, ಅಂದರೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಅದು ಯಾವುದು ಕಡಿಮೆ ಇರ್ತದೋ ಅಂಥ ಒಂದು ತರಕಾರಿಗಳನ್ನ ಸೇವನೆ ಮಾಡೋದ್ರಿಂದ ಶುಗರ್ ಡಯಾಬಿಟಿಸ್ ಇದ್ದಂಥವ್ರಿಗೆ ಅಗತ್ಯವಾದ ಪೋಷಕಾಂಶಗಳು ಸಿಗ್ತದೆ, ಶುಗರ್ ಲೆವೆಲು ಜಾಸ್ತಿ ಆಗೋದಿಲ್ಲ, ಆರೋಗ್ಯದಿಂದ ಇರ್ತಾರೆ. ಅವುಗಳಲ್ಲಿ ಪ್ರಮುಖವಾಗಿ ಹಾಗಲಕಾಯಿ, ಬೆಂಡೆಕಾಯಿ, ಬದನೆಕಾಯಿ, ಸೋರೆಕಾಯಿ, ಸೌತೆಕಾಯಿ, ಹಸಿರು ಸೊಪ್ಪು ತರಕಾರಿಗಳು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೀನ್ಸು, ಮೂಲಂಗಿ, ಟೊಮೆಟೊ ಹಾಗೂ ಈರುಳ್ಳಿ, ಎಲೆಕೋಸು, ಹೂಕೋಸು, ಈ ಎಲ್ಲ ಒಂದು ತರಕಾರಿಗಳನ್ನ ಅವರು ಸೇವನೆ ಮಾಡೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲ್ ಇರ್ತದೆ. ಹಾಗಾದರೆ ಇದನ್ನು ಯಾವ ರೀತಿ ಸೇವನೆ ಮಾಡಬೇಕು ಅಂತಂದರೆ, ಈ ಒಂದು ತರಕಾರಿಗಳನ್ನ ಉಪಯೋಗಿಸ್ಕೊಂಡು ನೀವು ಆಹಾರ ತಯಾರು ಮಾಡಬೇಕಾದ್ರೆ ಹೆಚ್ಚಿನ ಅಂಶ ಎಣ್ಣೆಯನ್ನು ಹಾಕಕ್ಕೆ ಹೋಗಬೇಡಿ. ಹಾಗಾಗಿ ಎಣ್ಣೆಯನ್ನು ಕಡಿಮೆ ಉಪಯೋಗಿಸಿ ಈ ಒಂದು ತರಕಾರಿಗಳಿಂದ ನೀವು ಆಹಾರವನ್ನು ತಯಾರು ಮಾಡಿ ಅದನ್ನು ಸೇವನೆ ಮಾಡೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲ್ ಇರ್ತದೆ. ಇನ್ನು ಎರಡನೇದಾಗಿ, ತುಂಬಾ ಡೀಪ್ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಆರೋಗ್ಯ ಒಂದು ಸುಧಾರಿಸ್ತದೆ. ಹಾಗೂ ಹೆಚ್ಚು ಉಪ್ಪಿನಂಶ, ಮಸಾಲೆ ಅಂಶ ಹೆಚ್ಚಾಗಿ ಹಾಕಕ್ಕೆ ಹೋಗಬೇಡಿ. ಆದ್ದರಿಂದ ಈ ಒಂದು ತರಕಾರಿಗಳನ್ನ ನಿಯಮಿತವಾಗಿ ನೀವು ಉಪಯೋಗಿಸೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ಇರ್ತದೆ, ಆರೋಗ್ಯದಿಂದ ಇರ್ತೀರ, ಅಗತ್ಯವಾದ ಪೋಷಕಾಂಶಗಳು ಸಿಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.